ಬಂಧುಗಳೇ, ತಲೆಹೇನಿನ ಸಮಸ್ಯೆ ಅನೇಕರನ್ನು ಕಾಡ್ತದೆ. ಇದಕ್ಕೆ ಒಂದು ಚಮತ್ಕಾರಿಕವಾದ ಅತ್ಯಂತ ಪರಿಣಾಮಕಾರಿಯಾದ ಮನೆಮದ್ದನ್ನು ಹೇಳ್ತೇನೆ ಕೇಳಿ. ಇದು ನಮಗೆ ಎಲ್ಲೂ ಪಠ್ಯದಲ್ಲಿ ಕಲಿಸಿದ್ದಲ್ಲ, ನನ್ನ ಪೂಜ್ಯ ತಾಯಿಯವರು ಹೇಳಿದ್ದು. ನಂತರ ಅದನ್ನು ನನ್ನ ಸುದೀರ್ಘ ವೈದ್ಯಕೀಯ ಸೇವಾವಧಿಯಲ್ಲಿ ಸಲಹೆ ನೀಡಿ ಪರಿಣಾಮಕಾರಿ ಅಂತ ಕಂಡುಕೊಂಡಿದ್ದೇನೆ. ಅದನ್ನು ಸರಿಯಾಗಿ ಪೂರ್ತಿಯಾಗಿ ಕೇಳಿ. ಒಂದು ಗುರುವಾರದ ದಿನ ಮೊಸರನ್ನು ಕಡಿದು ಮಜ್ಜಿಗೆ ಮಾಡಿ ಅದನ್ನು ಒಂದು ತಂಬಿಗೆಯಲ್ಲಿ ಮುಚ್ಚಿಡಿ. ಭಾನುವಾರ ದಿನ ಅದು ಅತ್ಯಂತ ಹುಳಿ ಬಂದಿರುತ್ತದೆ. ಅದನ್ನು ಯಾರಿಗೆ ಏನಾಗಿದೆಯೋ ಅವರ ತಲೆಗೆ ಹಾಕಿ ನಾಜೂಕಾಗಿ ಮಸಾಜ್ ಮಾಡಿ. ನಂತರ ಅರ್ಧದಿಂದ 1 ಗಂಟೆ ಬಿಟ್ಟು ಸ್ವಚ್ಛವಾಗಿ ತಲೆ ಸ್ನಾನ ಮಾಡಿಸಿ. ಎಷ್ಟೋ ಜನರಿಗೆ ಒಂದೇ ವಾರದಲ್ಲಿ ಪರಿಣಾಮ ಸಿಗ್ತದೆ, ಇನ್ನು ಕೆಲವರಿಗೆ ಇನ್ನು 1 ಅಥವಾ 2 ವಾರವೋ ಮಾಡಬೇಕಾಗಬಹುದು. ಇಲ್ಲಿ ಒಂದು ಸಂಗತಿ ನೆನಪಿಡಿ, ಗುರುವಾರ ಕಡೆಯಿರಿ, ಭಾನುವಾರ ಮಾಡಿ ಅಂತ ಹೇಳಿದ್ದು ಯಾವುದೇ ಒಂದು ಶಾಸ್ತ್ರಕ್ಕಾಗಿ ಅಲ್ಲ. ಸಾಮಾನ್ಯವಾಗಿ ಹೆಚ್ಚಿನ ಜನರಿಗೆ ಭಾನುವಾರ ರಜೆ ಇರುತ್ತದಲ್ಲ, ಅದಕ್ಕಾಗಿ ಹೇಳಿದ್ದು. 2 ದಿವಸ ಫರ್ಮೆಂಟ್ ಆಗಲಿ ಅಂತ ಹೇಳೋ ಸಲುವಾಗಿ ಗುರುವಾರ ಅಂತ ಹೇಳಿದ್ದು. ಇನ್ನು 2ನೇ ಸಂಗತಿ ಅಂತಂದರೆ, ನಾನು ಸಲಹೆ ನೀಡ್ತಾ ಇರೋದು ನಮ್ಮ ದೇಶೀಯ ಆಕಳ ಮಜ್ಜಿಗೆಗೆ ಸಂಬಂಧಪಟ್ಟು. ಇದು ಬೇರೆ ಬೇರೆ ಮಜ್ಜಿಗೆಯಲ್ಲಿ ಪ್ರಯೋಗಿಸಿದರೆ ಆಗ್ತದೋ ಇಲ್ಲೋ ನಾನು ಹೇಳೋದಿಲ್ಲ, ಯಾಕೆಂದರೆ ನನಗೆ ಪರಿಣಾಮ ಸಿಕ್ಕಿರೋದು ನಮ್ಮ ದೇಶೀಯ ತಳಿಯ ಆಕಳುಗಳ ಮಜ್ಜಿಗೆಯಲ್ಲಿ ಮಾಡಿದವರಿಗೆ ಮಾತ್ರ. ಇನ್ನು 3ನೇ ಸಂಗತಿ ಅಂತಂದರೆ, ಹೇನು ಸಾಯಿಸಲಿಕ್ಕೆ ಹಲವಾರು ಮನೆಮದ್ದುಗಳು ಇದ್ದಿರಬಹುದು, ಆದರೆ ಒಂದು ಸಂಗತಿಯನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕು. ಹೇನನ್ನು ಸಾಯಿಸುವಂತಹ ಭರದಲ್ಲಿ ಅದು ಕೂದಲಿಗೆ ಯಾವುದೇ ರೀತಿಯ ಅಪಾಯವನ್ನು ಉಂಟು ಮಾಡಬಾರದು. ಕೂದಲಿನ ಆರೋಗ್ಯಕ್ಕೆ, ಅಂದರೆ ಪ್ರೀಮ್ಯಾಚ್ಯೂರ್ ಗ್ರೇಯಿಂಗ್ ಅಥವಾ ಪ್ರೀಮ್ಯಾಚ್ಯೂರ್ ಫಾಲಿಂಗ್ ಇತ್ಯಾದಿ ಯಾವುದೇ ರೀತಿಯ ಅಡ್ಡ ಪರಿಣಾಮವನ್ನು ಮಾಡಬಾರದು ಅದು. ಈ ನಾನು ಹೇಳಿದಂಥ ಔಷಧದಲ್ಲಿ, ಈ ಮನೆಮದ್ದಿನಲ್ಲಿ ಇಲ್ಲಿವರೆಗೆ ಯಾವುದೇ ಅಡ್ಡ ಪರಿಣಾಮವನ್ನು ರಿಪೋರ್ಟ್ ಮಾಡಲಿಲ್ಲ. ಇದನ್ನು ಒಮ್ಮೆ ಮಾಡಿ ನೋಡಬಹುದು ಆಸಕ್ತರು.